ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಸು, ಅದು ಎಣ್ಣೆ ಬೇಕು ಅಂತಾನೆ ಮಾಡ್ದಲ್ಲ. ನಾನು ಇನ್ನ ದೂರ ನಿಲ್ಲು ಅಂತ ಹೇಳಿದ ಕೋಪಕ್ಕೆ ನನ್ನ ಮೇಲೆ ಬೇಕು ಅಂತಾನೆ ನೀನ್ ಚೆಲ್ದೆ ಅಲ್ವಾ? ಇಲ್ಲ ಬಾಸು, ಅದೇನೋ ಗೊತ್ತಾಗ್ಲಿಲ್ಲ. ಡೋಂಟ್ ಹ್ಯಾವ್ ಸೀರಿಯಸ್ನೆಸ್. ಒಂದ್ಸಲ ಸರಿ, ಎರಡನೇ ಸರಿ ಸರಿ, ಎಷ್ಟನೇ ಸಲ ಇದು? 6ನೇ ಸಲ ಅಷ್ಟೇ ಬಾಸು. ತರುಣ್ ಕೂಡ ಇಲ್ಲೇ ಇದ್ದಾನೆ, ಅವನ ಮೇಲೆ ಬೀಳಿಸ್ಬೋಯ್ತಲ್ವಾ? ನನ್ನ ಮೇಲೆ ಬೀಳಿಸ್ದೆ ಯಾಕೆ ಹೇಳು? ನನ್ನ ನೀನು ಟಾರ್ಗೆಟ್ ಮಾಡ್ತಾ ಇದ್ಯಾ, ನನ್ಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ? ಹಾಗೇನಿರಲ್ಲ ಶರತ್. ತರುಣ್ ನೀನು ಗೊತ್ತಾಗಲ್ಲ ತರುಣ್. ಇವಳು ನನ್ನ ಮೇಲೆ ಏನೇನು ಬೀಳ್ಸಿಲ್ಲ, ನೆಲ ವರ್ಷ ನೀರನ್ನು ಬಿಟ್ಟಿಲ್ಲ. ಅಣ್ಣ, ಇಟ್ಸ್ ಓಕೆ. ದುರ್ಗಾ ಗೊತ್ತಿಲ್ಲೇ ಮಾಡಿದ್ದಾರೆ. ಅವ್ರು ಸ್ವಲ್ಪ ಗಡಿಬಿಡಿ ಮಾಡ್ಕೋತಾರ ಅಷ್ಟೇ. ಅದ್ರಲ್ಲೂ ನೀನ್ ಸ್ವಲ್ಪ ರೇಗ್ತಿಯಲ್ಲ, ಆ ಓವರ್ ಕಾನ್ಶಿಯಸ್ ಅಲ್ಲಿ ಹೀಗೆ ಮಾಡಿದಾರೆ ಅಷ್ಟೇ. ಹೌದೌದು. ಏನ್ ಹೌದೌದು? ನೋಡು ನೋಡು ಹೇಗ್ ರೇಗ್ತ್ಯಾ. ಆಯ್ತು ಬಿಡು, ಇಟ್ಸ್ ಓಕೆ. ಏನಕ್ಕೆ ಇವಾಗ ಡ್ರಾಮಾ ಮಾಡ್ತಾ ಇದೀಯಾ? ಓ ಭಗವಂತ, ಈ ಹುಡುಗಿ ಮಾಡೋದ್ ಒಂದ ಎರಡ? ಇವಳನ್ನ ಶರತ್ ಹತ್ರ ಕಳಿಸ್ಬೇಕು ಅಂದ್ರೆ ಕೈ ಕಾಲ್ ಕಟ್ಟೆ ಕಳಿಸ್ಬೇಕು, ಇಲ್ಲ ಅಂದ್ರೆ ಅವ್ರ ಮೇಲೆ ಏನಾದ್ರೂ ಒಂದು ಚಲ್ತಾನೆ ಇರ್ತಾಳೆ. ಈ ದುರ್ಗಾ ಮಾಡೋ ಎಡ್ವರ್ಟ್ ಇಂದ ಏನಾಗುತ್ತೋ ಇಲ್ವೋ, ಆದ್ರೆ ಅಪ್ಪ ಮಗಳು ಒಂದಾಗ್ತಾರೆ ಅಂತ ಅನ್ಸ್ತಿದೆ. ಸದ್ಯ ಈ ದುರ್ಗಾ ಅವರು ಏನೇ ಎಡ್ವರ್ಟ್ ಕೆಲಸ ಮಾಡಿದ್ರು ಅದರಿಂದ ಅಣ್ಣ ಮತ್ತೆ ಹಿತ ಒಂದಾಗ ಹೋಗಾಯ್ತು. ನಾನಂತೂ ದುರ್ಗಾಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಯ್ಯೋ ದೇವ್ರೆ, ಈ ಅಪ್ಪ ಮಗಳು ಇಷ್ಟೊಂದು ಕ್ಲೋಸ್ ಆಗ್ಬಿಟ್ಟಿದಾರಾ? ಹೀಗೆ ಆದ್ರೆ ಆ ಮಾಯ ಬರೋಷ್ಟರಲ್ಲಿ ಎಲ್ಲ ಮೊದ್ಲಿನ ಥರ ಆಗೋಗುತ್ತೆ. ಇಲ್ಲ 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 ಇಲ್ಲ, ಇವರು ಹಾಲು ಜೇನಿನ ಥರ ಒಂದಾಗೋದ್ರೊಳಗಡೆ ನಾನು ನಿಂಬೆ ಹಣ್ಣನ್ನ ಹಿಂಡ್ಲೇಬೇಕು. ಏನ್ ಮಾಡೋದು? ಹಾ, ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.